ಹಜ್ ಪುಣ್ಯದ ಫಲವನ್ನು ತಿಳಿಸುವ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕಾಗಿದೆ. ರಶೀದ್ ಹಣಜಗೇರಿ, ಕುಕನೂರು. ಹಜ್ ಯಾತ್ರಾರ್ಥಿಗಳು ನಿತ್ಯ ದೇವರ ಪ್ರಾರ್ಥನೆ ಮತ್ತು ಕುರಾನ್ ಪಠಣದಲ್ಲಿ ತೊಡಗಿಸಿಕೊಂಡು ಅಲ್ಲಾಹ್ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ ಹಜ್ ಯಾತ್ರೆ ಸಾರ್ಥಕವಾಗಲಿದೆ ಎಂದು ಮುಸ್ಲಿಂ ಸಮುದಾಯದ ಮುಖಂಡರು ಅಂಜುಮನ್ ಕಮಿಟಿಯ ಅಧ್ಯಕ್ಷರು ರಶೀದ್ ಹಣಜಗೇರಿ ಹೇಳಿದರು. ಕುಕನೂರು ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಶನಿವಾರದಂದು ಸಮಿತಿ ವತಿಯಿಂದ ಹಜ್ ಯಾತ್ರೆ ಕೈಗೊಳ್ಳುತ್ತಿರುವ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶಿಕ್ಷಕರಾದ ಜನಾಬ್ ಲಾಲಾ ಭಾಷಾ ಗುಡಿ ಹಿಂದಲ್ ಹಾಗೂ ಧರ್ಮಪತ್ನಿ ಶ್ರೀಮತಿ ಮುಮತಾಜ್ ಬೇಗಂ ಈ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿ ಹೃದಯಪೂರ್ವಕ ಹಜ್ ಯಾತ್ರೆಗೆ ಬೀಳ್ಕೊಡುಗೆ ನೀಡಿ ಮಾತನಾಡಿ, ನಿತ್ಯ ವಿಶೇಷ ಪ್ರಾರ್ಥನೆ ಮತ್ತು ಕುರಾನ್ ಪಠಣದಿಂದ ಮನಸ್ಸಿನ ಮೇಲೆ ಹತೋಟಿ ಸಿಗಲಿದೆ. ಹಜ್ ಪ್ರವಾಸದಲ್ಲಿ ತಾಪಮಾನ ಏರುಪೇರಾಗುವ ಸಾಧ್ಯತೆ ಇದ್ದು, ಈ ತಾಪಮಾನವನ್ನು ಸಹಿಸಿಕೊಳ್ಳುವಷ್ಟು ಯಾತ್ರಿಕರು ಈಗಿನಿಂದಲೇ ದೈಹಿಕವಾಗಿ ಸಜ್ಜಾಗಬೇಕು. ಯಾತ್ರೆ ಮುಗಿಸಿದ ಬಳಿಕ ಸ್ವಕ್ಷೇತ್ರಕ್ಕೆ ಹಿಂದಿರುಗಿ ಸಮಾಜದವರಿಗೆ ಹಜ್ ಪುಣ್ಯದ ಫಲವನ್ನು ತಿಳಿಸುವ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕಾಗಿದೆ ಎಂದರು. ಅಲ್ಲಾಹ್ ಅವರ ಯಾತ್ರೆಯನ್ನ ಯಶಸ್ವಿಯಾಗಿ ನೆರವೇರಿಸಿ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿ ನೀಡಲಿ ಎಂದು ಪಟ್ಟಣದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರು ಪ್ರಾರ್ಥಿಸುತ್ತೇವೆ ಎಂದು ಶುಭ ಕೋರಿದರು. ಜನಾಬ್ ಲಾಲಾ ಭಾಷಾ ಗುಡಿ ಹಿಂದಲ್ ಮಾತನಾಡಿ, ಹಜ್ ಎಂದು ಮುಸ್ಲಿಮರಿಗೆ ಅತ್ಯಂತ ಪವಿತ್ರ ನಗರವಾಗಿದೆ. ಹಜ್ ಎಂಬುದು ಸಮರ್ಥ ಮುಸ್ಲಿಮರಿಗೆ ಕಡ್ಡಾಯ ಧಾರ್ಮಿಕ ಕರ್ತವ್ಯವಾಗಿದ್ದು, ಇದನ್ನು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಯಾಣವನ್ನು ಕೈಗೊಳ್ಳಲು ಮತ್ತು ಮನೆಯಿಂದ ಹೊರಗಿರುವಾಗ ತಮ್ಮ ಕುಟುಂಬವನ್ನು ಪೋಷಿಸಲು ಸಮರ್ಥರಾಗಿರುವ ಎಲ್ಲ ವಯಸ್ಕ ಮುಸ್ಲಿಮರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕೈಗೊಳ್ಳಬೇಕು. ಇಸ್ಲಾಮಿಕ್ ಪರಿಭಾಷೆಯಲ್ಲಿ ಹಜ್ ಎಂದರೆ ಸೌದಿ ಅರೇಬಿಯಾದ ಪವಿತ್ರ ನಗರವಾದ ಮೆಕ್ಕಾದಲ್ಲಿರುವ ಅಲ್ಲಾಹನ ಮನೆಯಾದ ಕಾಬಾಗೆ ಮಾಡುವ ತೀರ್ಥಯಾತ್ರೆ. ಇದು ಇಸ್ಲಾಂ ಧರ್ಮದ 5 ಸ್ತಂಭಗಳಲ್ಲಿ ಒಂದಾಗಿದೆ. ಶಹಾದಾತ್, ಸಲಾತ್, ಜಕಾತ್, ಸಾಮ್, ಅಲ್ಲಾಹ್ ಸಲ್ಲಿಕೆಯನ್ನು ಪೂರೈಸಿದಾಗ ಹಜ್ ವಾರ್ಷಿಕ ಆಚರಣೆಯಾಗಿದೆ. ಮುಸ್ಲಿಮರು ತಮ್ಮ ಆತ್ಮಗಳನ್ನು ಎಲ್ಲ ಲೌಕಿಕ ಪಾಪಗಳಿಂದ ಶುದ್ಧೀಕರಿಸಲು ಹಜ್ ಅನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮಾತನಾಡಿದರು. ಚಂಡೂರು ಶಾಲೆಯ ಸಿಬ್ಬಂದಿ ವರ್ಗದವರಾದ ನಾಗಪ್ಪ ಉಂಕಿ, ವೀರೇಶ್ ಕುರಿ, ಅಲ್ತಾಫ್ ಹುಸೈನ್, ಸುನಂದ ಹಜ್ ಯಾತ್ರೆಗೆ ಹೋಗುತ್ತಿರುವ ಲಾಲಾ ಭಾಷಾ ಗುಂಡಿ ಹಿಂದಲ್ ಶಿಕ್ಷಕರಿಗೆ ಸನ್ಮಾನಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಪೀರಾ ಸಾಬ್ ದಪೇದಾರ್, ರಫಿ ಸಾಬ್ ಹಿರಿಯಾಳ, ದಸ್ತಗಿರಿ ಸಾಬ್ ರಾಜೂರು, ಮೌಲಾ ಸಾಬ್ ಕೊಪ್ಪಳ, ರಹೀಂ ಖಾಜಿ, ಫಾರೂಕ್ ಬಳ್ಳಾರಿ, ಇಸ್ಮಾಯಿಲ್ ಜಕಾತಿ ಕುಟುಂಬದವರಾದ ಬಾಬಾ ಸಾಬ್ ಗುಡಿ ಹಿಂದಲ್, ಮುನ್ನಾ ಸಾಬ್, ರಫಿ ಸಾಬ್, ಸಿಕಂದರ್, ಮೈಬೂಬ್ ಹಾಗೂ ಮುಸ್ಲಿಂ ಸಮಾಜದ ಗುರು ಹಿರಿಯರು, ಯುವಕರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ್, ಕುಕನೂರು, NKS TV 4. ಲಾಲಮ್ಮದ್ ಸರ್ ಗುಡಿಂದಲ್ ಅವರು ಇವತ್ತಿನ ದಿವಸ ಹಜ್ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಮುಸ್ಲಿಂ ಧರ್ಮದಲ್ಲಿ 5 ಕರ್ತವ್ಯಗಳು ಭಾಳ ಅವಶ್ಯಕವಾದ ಕರ್ತವ್ಯಗಳು: ನಮಾಜ್, ರೋಜಾ, ಜಕಾತ್ ಹಾಗೂ ಈ ಒಂದು ಹಜ್ ಮಾಡೋದೇನಿದೆ ಕೊನೆಯ ಕರ್ತವ್ಯ. ಆ ಒಂದು ಕರ್ತವ್ಯದಲ್ಲಿ ನಮ್ಮ ಲಾಲಮ್ಮ ಸರ್ ಅವರು ಇವತ್ತಿನ ದಿವಸ ನಮ್ಮ ಕುಕನೂರಿನಿಂದ ಹಜ್ಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಅವರು ಹಾಗೂ ಅವರ ಧರ್ಮ ಪತ್ನಿಯವರು ಇವರಿಬ್ಬರು ನಮ್ಮ ಕುಕನೂರು ವತಿಯಿಂದ ಈಗಾಗಲೇ ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳು ಕೂಡ ಹಜ್ ಯಾತ್ರೆ ಮುಗಿಸಿ ಬಂದಿದ್ದಾರೆ. ಹಾಗೂ ಅವರ ಸಹೋದರರು ಬಾಬು ಸರ್ ಕೂಡ ಅವರು ಕೂಡ ಹಜ್ ಯಾತ್ರೆ ಮುಗಿಸಿ ಬಂದಿದ್ದಾರೆ. ಅದಾದ ನಂತರ ಈಗ ಲಾಲಮ್ಮ ಸರ್ ಅವರು ಅವರ ಧರ್ಮ ಪತ್ನಿಯವರು ಈ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆ ಅಲ್ಲಾ ತಾಲಾ ಅವರಿಗೆ ಈ ಯಾತ್ರೆ ಯಶಸ್ವಿಕರವಾಗಲಿ. ಅಲ್ಲಿ ನಾವು ಎಲ್ಲರೂ ಇವತ್ತು ಕುಕನೂರು ನಮ್ಮ ಅಂಜುಮನ್ ಕಮಿಟಿ ಸಮಸ್ತ ಮುಸ್ಲಿಂ ಬಾಂಧವರು, ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಈ ಒಂದು ಬೆಳ್ಕೊಡುವ ನಮ್ಮ ಕುಕನೂರು ಜಾಮಿಯಾ ಮಸ್ಜಿದ್ ಪರವಾಗಿ ಎಲ್ಲ ಹಿಂದೂ ಮುಸ್ಲಿಮರ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಬೀಳ್ಕೊಡ್ತಾ ಇದ್ದೇವೆ. ಅವರ ಹಜ್ಜು ಯಾತ್ರೆ ಅವರ ಪರಿಪೂರ್ಣವಾಗಲಿ. ನಾವು ಕೂಡ ಇಲ್ಲಿ ಅಲ್ಲಾಹನಲ್ಲಿ ದುವಾ ಮಾಡ್ತೇವೆ. ಅವರು ಕೂಡ ಊರಿನ ಬಗ್ಗೆ, ಎಲ್ಲ ಸಮುದಾಯದ ಬಗ್ಗೆ, ಎಲ್ಲರನ್ನೂ ಒಂದಾಗಿ ಹೋಗುವ ಬಗ್ಗೆ ಅಲ್ಲಾಹನಲ್ಲಿ ದುವಾ ಮಾಡಲಿ ಅಂತಂದು ಹೇಳಿ ನಾನು ಕೇಳಿ ಇವತ್ತು ಅವರಿಗೆ ಬೀಳ್ಕೊಡ್ತಾ ಇದ್ದೇನೆ. ಇಸ್ಲಾಮಿನ 5 ಬುನಿಯಾದ ಪ್ರಕಾರವಾಗಿ ಮೊದಲನೇದಾಗಿ ಕಲ್ಮಾ ಓದಬೇಕು, ಎರಡನೇದಾಗಿ ನಮಾಜ್ ಮಾಡಬೇಕು, ಮೂರನೇದಾಗಿ ಜಕಾತ್ ಕೊಡಬೇಕು ಮತ್ತು ನಾಲ್ಕನೇದಾಗಿ ರೋಜಾ ಇರಬೇಕು ಮತ್ತು ಐದನೇದಾಗಿ ಹಜ್ ಮಾಡಬೇಕು. ಇದು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಮಾಡ್ತಕ್ಕಂಥ 5 ಆದ್ಯ ಕರ್ತವ್ಯಗಳಾಗಿರುತ್ತವೆ. ಅದರಲ್ಲಿ ಅಲ್ಲಾಹ್ ತಮ್ಮೆಲ್ಲರ ಒಂದು
ಆಶೀರ್ವಾದದಿಂದ ಈ ಒಂದು ಕಾರ್ಯವನ್ನು ಕೈಗೊಳ್ಳಲು ಈಗ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಆತನಿಗೆ ನಾನು ಎಂದೆಂದೂ ಚಿರಋಣಿಯಾಗಿರುತ್ತೇನೆ. ಮತ್ತು ನನ್ನ ಊರು, ನನ್ನ ನಾಡು, ನನ್ನ ದೇಶ, ಈ ಒಂದು ದೇಶದ ಸಲುವಾಗಿ, ನಾಡಿನ ಸಲುವಾಗಿ, ಎಲ್ಲ ಸಮಸ್ತ ನನ್ನ ಜನಗಳ ಪರವಾಗಿ ನಾನು ಅಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೈಗೊಳ್ಳುತ್ತೇನೆ ಅಂತಂದೇಳಿ ನಾನು ತಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ತಿಳಿಯಪಡಿಸುತ್ತೇನೆ.